ನಿಮ್ಗೆಲ್ಲ ಎಷ್ಟು ಸತಿ ಅಂತ ಹೇಳಿ ಊಟ ಮಾಡಿ ಮಾಡಿ ಅಂತ. ಊಟ ಮಾಡ್ಬೇಕಂದ್ರೆ ಮಾಡ್ಬೇಕಷ್ಟೆ. ಮನೇಲಿ ಎಲ್ಲರೂ ನೋವಲ್ಲಿರ್ಬೇಕಾದ್ರೆ ಹೆಂಗವ ಊಟ ಮಾಡೋದು? ಅನ್ನ ಹೆಂಗವ ಗಂಟ್ಲಿಗೆ ಇಳಿಯತ್ತೆ? ಹಾಗಂತ ಹಸ್ಕೊಂಡಿರೋಕ್ಕಾಗತ್ತಾ ಅಂಕಲ್? ಪೂಜೆ ಆದ್ಮೇಲೆ ಪ್ರಸಾದ ತಗೊಳ್ಳೇಬೇಕು ತಾನೆ ಅಂಕಲ್. ನಮ್ಮ ಜೀವನದಲ್ಲಿ ಏನೇ ಆದ್ರೂ ಏನೇ ಹೋದ್ರು ನಮ್ಮ ದಿನನಿತ್ಯ ಚಟುವಟಿಕೆಗಳನ್ನ ನಾವು ಮಾಡಲೇಬೇಕು. ಪೂಜೆಗೂ ಊಟಕ್ಕೂ ಏನ್ ಸಂಬಂಧ ಬರೋ? ಕಷ್ಟ ಅಂತ ಬಂದಾಗ ಪೂಜೆನೇ ಅಲ್ವಾ ನಮ್ ಕೈ ಹಿಡಿಯೋದು? ಹೌದು, ಕೈ ಮುಗ್ದು ಪೂಜೆ ಮಾಡೋದಕ್ಕೂ ದೇಹಕ್ಕೆ ಶಕ್ತಿ ಬೇಕಲ್ವಾ? ಆ ಶಕ್ತಿ ಎಲ್ಲಿಂದ ಸಿಗುತ್ತೆ? ಊಟದಿಂದನೇ ತಾನೆ. ಅನ್ನನ ದೇವ್ರಿಗೆ ಹೋಲ್ಸಲ್ವಾ ಮಾವ? ಅಷ್ಟಿದ್ಲೇ ದೊಡ್ಡವ್ರು ಹೇಳ್ತಾರ ಅನ್ನ ಅನ್ನೋ ದೇವ್ರ ಮುಂದೆ ಬೇರೆ ಯಾವ ದೇವ್ರು ದೊಡ್ಡದಲ್ಲ ಅಂತ. ನಾವೆಲ್ಲರೂ ಇವತ್ತು ಸೇರಿದ್ದೇನೆ ಕೇಳಿ ಪೂಜೆ ಮಾಡಿ ಪ್ರಸಾದ ತಗೊಳ್ದಕ್ಕೆ ಅಂತ. ಪ್ರಸಾದನೇ ಬೇಡ ಅಂತಿದ್ದೀರಲ್ಲ ಎಲ್ರು. ನೀವೆಲ್ರು ಏನೋ ರೀಸನ್ಸ್ ಕೊಡೋಂಗಿಲ್ಲ ಅಷ್ಟೆ. ಊಟ ಮಾಡ್ಬೇಕಂದ್ರೆ ಮಾಡ್ಬೇಕಷ್ಟೇ, ಮುಗೀತು. ಬನ್ನಿ. ಅದಕ್ಕೆ ನೀವೆಲ್ಲ ಊಟ ಮಾಡಿ ನಾನೊಂದು ಸ್ವಲ್ಪ ಹೊತ್ತು ಅಕ್ಕನ ಜೊತೆ ಇರ್ತೀನಿ. ಗುಂಡು, ರತ್ನನ್ಗೆ ಇಲ್ಲಿಗೆ ಬರೋದಕ್ಕೆ ಹೇಳಿದ್ದೀನಿ. ಅಲ್ಲಿ ನೋಡು. ರತ್ನ ರತ್ನ ಹೋಗಮ್ಮ. ತಗೊಂಡು ನಿಮ್ಮ ಅಕ್ಕನೂ ಬಂದ್ಲು. ನಿಂಗೆ ಈಗ ಸಮಾಧಾನ? ನೀನು ನಿಮ್ಮ ಅಕ್ಕನ ಪಕ್ಕನೇ ಕೂತ್ಕೊಂಡು ಚೆನ್ನಾಗಿ ಊಟ ಮಾಡು. ಗುಂಡು ಊಟ ಮಾಡ್ತೀನಿ ಅಂತ ಹೇಳಲು ನೀವೆಲ್ಲರೂ ಊಟ ಮಾಡ್ತೀರಾ ತಾನೆ?